ವಿಚಾರಣೆಯನ್ನು ಮಾಡಿ ನಾವು ತಾಲೂಕಾ ಘೋಷಣೆ ಮಾಡ್ಲಿಕ್ಕೆ ಏನ್ ಮಾಡ್ಕೋಬೇಕು ಅನ್ನೋದು ಮಾಡ್ಕೊಂಡ್ರೆ ಒಳ್ಳೇದಾಕತಿ. ಇದನ್ನ ಹಿಂಗ ಬಿಟ್ರಂದ್ರ ನಾವೇನು ಶಾಂತ ರೀತಿ ಹೋರಾಟವನ್ನು ಬಿಟ್ಟು ಬೇರೆ ರೀತಿ ಹೋರಾಟಕ್ಕೆ ಕೈ ಹಾಕ್ಬೇಕಾಗ್ತದೆ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮಹಲಿಂಗಪುರ ತಾಲೂಕಾ ಪ್ರತಿಭಟನೆಯಲ್ಲಿ ಸಮಸ್ತ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸಬೇಕೆಂದು ಸಮಸ್ತ ಮಹಲಿಂಗಪುರ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದ್ದು ಈಗ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವವರು ಆದಷ್ಟು ಬೇಗನೆ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು. ಬಹುದಿನಗಳಿಂದ ಸುಮಾರು 34 ವರ್ಷಗಳಿಂದ ಮಹಲಿಂಗಪುರ ಪಕ್ಷಾತೀತವಾಗಿ ಶಾಂತ ರೀತಿಯಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದು ಸುಮಾರು 2003ರಲ್ಲಿ ಇದೇ ಬಸವೇಶ್ವರ ಸರ್ಕಲ್ನಲ್ಲಿ ಸುಮಾರು 28 ದಿನಗಳ ಕಾಲ ನಾವು ಶಾಂತ ರೀತಿಯಿಂದ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವಾಗ ನಾವು ಪ್ರಸ್ತುತರಾಗಿ ಈಗ 4 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದು ನಾವು ಮಾಡ್ತಾ ಇರೋದು ಮಹಲಿಂಗಪುರ ಒಂದ ಶಾಂತಿಯವರು ಯಾವುದೇ ಅಹಿತಕರ ಘಟನೆ ಮಾಡಲೇ ಇರದಂತ ಎಲ್ಲ ವಿಚಾರವಂತ ಈ ಮಹಲಿಂಗಪುರ ನಗರದಲ್ಲಿ ಶಾಂತ ರೀತಿಯಿಂದ ಹೋರಾಟ ಮಾಡಿ ಶಾಂತಿಯಿಂದ ಗೆಲ್ಲಬೇಕಂತ ನಾವು ಬಹುದಿನಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದು. ಇವತ್ತಾದ್ರೂ ಮಾನ್ಯ ಸರ್ಕಾರದವರು ನಮ್ಮ ಆರ್.ವಿ. ತಿಮ್ಮಾಪುರ ಅವರು, ಕೃಷ್ಣ ಬೈರೇಗೌಡವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತಿನ ಮಹಲಿಂಗಪುರ 4ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದಂತ ಈ ಹೋರಾಟ ಆದಷ್ಟು ಬೇಗನೆ ಮುಂದೆ ಬರುವಂತ ಬಜೆಟ್ ನಲ್ಲಿ ಮಹಲಿಂಗಪುರ ತಾಲೂಕಾ ಘೋಷಣೆ ಮಾಡಬೇಕಂತ ಇವತ್ತವ್ರ ಮಾತು ಕೊಟ್ಟರು ಬಹಳ ಒಳ್ಳೆಯದು. ಶಾಂತ ರೀತಿಯ ಮಾಡುತ್ತಾ ಇದ್ದಂತ ಸಮಸ್ತ ನಾಗರಿಕರು ಎಲ್ಲ ಸಮಾಜದ ಬಂಧುಗಳು ಬೆಂಬಲ ಕೊಡ್ತಾ ಇದ್ದಾರೆ. ಸ್ವ ಇಚ್ಛೆಯಿಂದ ಇವತ್ತು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಯಾರು ಓದ್ತಾ ಇಲ್ಲ ಏನಿಲ್ಲ, ಶಾಂತ ರೀತಿಯಿಂದ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ತಾಲೂಕಾ ಹೋರಾಟದ ವೇದಿಕೆ ವತಿಯಿಂದ ಆದಷ್ಟು ಬೇಗನೆ ಬನ್ನಿ, ಯಶಸ್ವಿಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಮಹಲಿಂಗಪುರ ತಾಲೂಕಾ ಹೋರಾಟಕ್ಕೆ, ಮಹಲಿಂಗಪುರ ತಾಲೂಕಾ ಹೋರಾಟಕ್ಕೆ.
ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಇದನ್ನ ಮಾಡಿ ನೋಡಿ ಅಧಿಕಾರಿ ಯಾವ್ದು ಎಲ್ಲಕ್ಕೂ ಆಹಾರ ಐತೆ. ಈಗಾಗಲೇ ನಾವು ಮೊದಲು ಮುಧೋಳ ತಾಲೂಕಿನಾಗಿದ್ದು ಅಲ್ಲಿ 84 ಹಳ್ಳಿ ನಾವು 80 ಸಂಖ್ಯೆ ಆಗೈತಿ. ಅದಕ್ಕೆ ದಯಮಾಡಿ ಇಂಥ ತಾಲೂಕನ್ನು ಎಲ್ಲ ಮಾಡ್ಲೇಬೇಕಂತ ವಿನಂತಿ ಮಾಡ್ತೇವೆ. ಹೆಚ್ಚಿಗೆ ಇಂಪ್ರೆಷನ್ ಆಗೈತಿ. ನಾವು ಎಕ್ಸಾಂಪಲ್ ಬೆಳಗಲಿ, ನಾಗರಾಳ, ಅಕ್ಕಿ ಮಾಡಿ ಹೋಗೋಣ, ಹೋಗಿ ಆಯಾ ಊರಿಗೆ ಜವಾಬ್ದಾರಿ ಕೊಡೋಣ. ಆ ಊರಿಗೆ ಒಂದು ಅಧ್ಯಕ್ಷರು ಉಪಾಧ್ಯಕ್ಷ ಮಾಡಿ ಒಂದು ಕಮಿಟಿ ಮಾಡೋಣ. ಕಮಿಟಿ ಮಾಡೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಡೆವಲಪ್ ಆದ್ರೆ ಹೆಚ್ಚಿಗೆ ಮಂದಿ ಕೊಡಕ್ಕೆ ಅವಕಾಶ ಆಗೈತಿ. ಮಂದಿ ಹೆಚ್ಚಿದ್ದಷ್ಟು ನಮ್ಗೆ ಚಲೋ ಆಗೈತಿ. ಯಾಕಂದ್ರೆ ಮಂದಿ ಕಡಿಮೆ ಅಂತಲ್ಲ, ಅದರಿಂದ ನಮ್ಗೆ ಎಲ್ಲರ ಹೆಚ್ಚಿಗೆ ಕೆಲಸ ಮಾಡಕ್ಕೆ ಅನುಕೂಲ ಆಗೈತಿ. ದಯಮಾಡಿ ಮುಂದಿನ ದಿನ ಬಂದಾಗ ನಾವು ಖಂಡಿತವಾಗಿ ನಿಮ್ಮೆಲ್ಲ ಸಹಕಾರ ತಾಲೂಕು ಆಗೇ ಆಗೈತೆ. ಯಾಕಂದ್ರೆ ಮಾಲಿಂಪುರದು ಅಷ್ಟು ಒಳ್ಳೆ ಇದೈತಿ, ಇನ್ಕಮ್ ಐತಿ. ಯಾಕೆ ಇನ್ಕಮ್ ಸರ್ಕಾರ ಕಂಡಪಟ್ಟ ಟ್ಯಾಕ್ಸ್ ಕೊಡ್ತೀವಿ, ಅದು ಸರ್ಕಾರ ಇದಕ್ಕೆ ಗಮನ ಕೊಟ್ಟು ಬಡವರು ಅನುಕೂಲ ಕೊಡ್ರಿ. ಯಾಕಂದ್ರೆ ಇನ್ಕಮ್ ಕಾಸ್ಟ್ ಉತ್ತರ ತಲಾಕ ನಾವು ಕೇಂದ್ರ ಹೋಗ್ತೀವಿ, ಮುದೋಳಕ್ಕೆ ಹೋಗ್ತೀವಿ, ಖರೀದಿ ಮುದೋಳ ಹೋಗ್ತೀವಿ, ಎಲ್ಲನೂ ಮಾಲಿಂಪುರ ಇರುತ್ತೆ ಒಂದೈತಿ. ಅದಕ್ಕೆ ದಯಮಾಡಿ, ಯಾಕಂದ್ರೆ ನಮ್ಮ ಊರಲ್ಲಿ ಪುಣ್ಯ ಆಗತ್ತೆ. ಯಾಕಂದ್ರೆ ಯಾರು ಮಾಡ್ತಾರೋ ನಾವು ಈಗ ಮಾಡಿದ್ರೆ ನಾವು ಮೂರ್ತಿ ಮಾಡ್ತೀವಿ, ಒಬ್ರು ಪಟ್ಟಿ ಹಾಕ್ತೀವಿ ನಾವು. ಅದಕ್ಕೆ ದಯಮಾಡಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಲ್ಲಿ ವೇದಿಕೆ ಮೇಲೆ ಬಂದಾಗ ಆ ಪಕ್ಷ ಈ ಪಕ್ಷ ಅನ್ಬೇಡ್ರಿ. ನಮ್ಮೂರು ತಾಲೂಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಓಡಾಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿವರ ಮಾಡ್ತೇನೆ. ಮಾಲಿಂಪುರ ತಾಲೂಕಾ ಹೋರಾಟ ಸಮಿತಿಯ ಪದಾಧಿಕಾರಿಗಳಿಗೆ ಮನಸುತ್ತ ಇಷ್ಟ ಬೇಜಾರ ಅನಿಸತಿ. ಒಂದು 30-35 ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದ್ವಿ. ಡಾಕ್ಟರ್ ಕಲಾಲ್ ಅವರ ಸ್ಟಾರ್ಟ್ ಮಾಡಿದ್ರು. ಅದರ ನಂತರ ಕೆಲವು ದಿವಸ ನಾನು ಕೂಡ ಈ ತಾಲೂಕು ಹೋರಾಟ ಸಮಿತಿಗೆ ಅಧ್ಯಕ್ಷ ಇದ್ದೆ. ಅವಾಗಿಂದನೂ ಹೋರಾಟ ಮಾಡ್ಕೊಂತ ಬಂದ್ರೆ ಇಷ್ಟು ಬಿರುಸು ಯಾವಾಗ ಆಗಿದ್ದಿಲ್ಲ. ಇದಕ್ಕೆ ನನಗೆ ನಿಜವಾಗಿಯೂ ಹೆಂಗ ಅನಿಸುತ್ತೆ ಅಂತಂದ್ರೆ, ಈ ಹೋರಾಟ ಜೀವಂತ ಉಳಿಬೇಕಾದ್ರೆ 4 ವರ್ಷದಿಂದ ಈ ಹೋರಾಟ ಜೀವಂತ ಉಳಿಬೇಕಾದ್ರೆ ಈ ಕೆಲವು ಜನರ ತ್ಯಾಗ ನಿಜವಾಗಿಯೂ ನಾವು ಬರೋರು ಒಂದ್ ಸ್ವಲ್ಪ ಹೊತ್ತು ಈ ಸ್ಟ್ರೈಕ್ನೊಳಗೆ ಇನ್ವಾಲ್ವ್ ಆಗೋದು, ಕುಂಡ್ರೋದು, ಮತ್ತೆ ಎದ್ದ ನಮ್ಮ ಉದ್ಯೋಗಕ್ಕೆ ಓಡಿ ಹೋಗೋದು. ಆದ್ರೆ ಗಟ್ಟಂಗಿ ಕುಂತಂತ ಸಂಗಪ್ಪಣ್ಣ ಹಲ್ಲಿಯವರ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ನನಗನ್ನಿಸ್ತದೆ. ಯಾಕಂತಂದ್ರೆ ಇಷ್ಟ ದಿವಸದಿಂದ ಒಂದು ದಿವಸನೂ ಬಿಡಲಾರ್ದೆ ಪ್ರತಿ ದಿವಸ ವೇದಿಕೆ ಮೇಲೆ ಕುಂತ ಜನರನ್ನ ಕೂಡಿಸಿ ದಿವಸ ನನಗನ್ನಿಸ್ತತಿ ಒಂದು 50ರಿಂದ 100 ಮಂದಿಗೆ ಯಾಕೆ ಗೊತ್ತಾಗ ಫೋನ್ ಮಾಡ್ತಿರ್ತಾರೆ. ಬರೀಪ್ಪ ನಾಳೆ ಈ ಕಾರ್ಯಕ್ರಮ ಅಥವಾ ಇಂಥ ಹೋರಾಟ ಮಾಡೋದೈತಿ, ಬಾರ್ಕೋಲಿನ ಕಾರ್ಯಕ್ರಮ, ಜಗಡಿ ಕಾರ್ಯಕ್ರಮ, ಇಂಥದಕ್ಕೆ ಪ್ರತಿಯೊಂದಕ್ಕೆ ಅದಕ್ಕೆ ಅವರ ಲೀಡರ್ಶಿಪ್ನೊಳಗ ಗಂಗಾಧರ್ ಭೇಟಿ ಅಂತವ್ರಾಗ್ಲಿ, ಅಲಿಗೌಡ್ರ ಅಂತವ್ರಾಗ್ಲಿ ಸಾಕಷ್ಟು ಜನರ ಸಾಥ್ ಕೊಟ್ಟಾರ. ಈ ಸಾಥ್ ಕೊಡಾಕನು ವಿಶೇಷವಾಗಿ ಸಂಗಪ್ಪಣ್ಣವರ ದೃಢ ನಿರ್ಧಾರ ಅಂತ ನನಗನ್ನಿಸುತ್ತೆ.